ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥದಾದಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಧನುರಾಶಿಯವರ ಫೆಬ್ರವರಿ ಮಾಸದ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಈ ತಿಂಗಳಲ್ಲಿ ಅವರಿಗೆ ಲಾಭ ನಷ್ಟದ ಪ್ರಮಾಣ ಎಷ್ಟು, ಸುಖ ದುಃಖ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿರುತ್ತೆ, ಜೀವನದಲ್ಲಿ ಅಭಿವೃದ್ಧಿ ಯಾವ ಪ್ರಮಾಣದಲ್ಲಿರುತ್ತೆ, ಅವನತಿ ಏನಾದರೂ ಆಗತಕ್ಕಂತಹ ಸಾಧ್ಯತೆಗಳು ಇದೆಯಾ, ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಧನುರಾಶಿಗೆ ಇನ್ನಿತರ ಒಂದು ಗ್ರಹಗಳ ಒಂದು ಪ್ರಭಾವ, ಆ ಪ್ರಭಾವದಿಂದ ಬದಲಾವಣೆಯನ್ನು ನಾವು ತಿಳಿದುಕೊಳ್ಳಬೇಕಾದರೆ ಈ ತಿಂಗಳಲ್ಲಿ ಗ್ರಹಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಫೆಬ್ರವರಿ ತಿಂಗಳ ಪ್ರಥಮ ದಿನಗಳಲ್ಲಿ ಅಂದರೆ ಒಂದು 23ನೇ ತಾರೀಕಿನವರೆಗೂ ಕೂಡ ದ್ವಿತೀಯದಲ್ಲಿ 2ನೇ ಭಾವದಲ್ಲಿ ಕುಜ ಇರತಕ್ಕಂಥದ್ದು ಒಂದು ಉತ್ತಮವಾದಂತಹ ಒಂದು ಅಂಶ. ಜೊತೆಯಲ್ಲಿ ಮೊದಲ ವಾರದಲ್ಲಿ 4 ಗ್ರಹಗಳು ಎಲ್ಲವೂ ಕೂಡ ಒಟ್ಟಿಗೆ ಇರುತ್ತೆ. ಆದರೆ ನಂತರದ ದಿನಗಳಲ್ಲಿ ಅಂದರೆ 3ನೇ ತಾರೀಕು ಮಕರ ರಾಶಿಯಿಂದ 2ನೇ ಭಾವದಿಂದ ಕುಂಭರಾಶಿಗೆ ಬುಧನ ಪ್ರವೇಶ, 5ನೇ ತಾರೀಕು ಶುಕ್ರನ ಪ್ರವೇಶ, 13ನೇ ತಾರೀಕು ಮಕರದಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಜೊತೆಯಲ್ಲಿ ಧನುರಾಶಿಗೆ ಕೇಂದ್ರದಲ್ಲಿ ರಾಶ್ಯಾಧಿಪತಿಯಾದಂತಹ ಗುರು ಇರತಕ್ಕಂಥದ್ದು ಮತ್ತು 4ಥ ಭಾವದಲ್ಲಿ ಶನಿ ಇರತಕ್ಕಂಥದ್ದು ಮತ್ತು ಸಿಂಹರಾಶಿಯಲ್ಲಿ ಕೇತು, ಕುಂಭರಾಶಿಯಲ್ಲಿ ರಾಹು, ಇದು ಪ್ರಮುಖವಾದಂತಹ ಗ್ರಹಸ್ಥಿತಿ. ಇದಕ್ಕೆ ಅನುಗುಣವಾಗಿ ಧನುರಾಶಿಯವರ ಒಂದು ಜೀವನ ಹೇಗಿರುತ್ತೆ. ಮೊದಲ ದಿನಗಳಲ್ಲಿ ಕುಜ ಒಂದು ವಿಶೇಷವಾಗಿ ದ್ವಾದಶಾಧಿಪತಿ ಅಂದರೆ 12ನೇ ಮನೆ ಅಧಿಪತಿ ಮತ್ತು 6ನೇ ಮನೆಯ ಅಧಿಪತಿ, ಎರಡು ದುಸ್ಥಾನ ಪಂಚಮಾಧಿಪತಿ, 12ನೇ ಮತ್ತು 5ನೇ ಮನೆ ಅಧಿಪತಿ ಕುಜ. ಅದರಿಂದ ಈ ಅವನು ಕುಜ ಉಚ್ಚನಾಗಿ ಇರ್ತಾನೆ, ಒಂದು 23ನೇ ತಾರೀಕಿನವರೆಗೂ ಕೂಡ ಉಚ್ಚನಾಗಿರ್ತಾನೆ. ಜೊತೆಯಲ್ಲಿ ಗುರುವಿನ ದೃಷ್ಟಿ, ಅವನು ವಕ್ರಿಯಾಗಿದ್ದರೂ ಕೂಡ ಗುರುವಿನ ದೃಷ್ಟಿ ತನ್ನ ರಾಶಿಯ ಮೇಲೆ ಇರುವುದರಿಂದ ಕೆಲವೊಂದು ಬದಲಾವಣೆಗಳು, ಗಣನೀಯ ಪ್ರಮಾಣದಲ್ಲಿ ಕೆಲವೊಂದು ಬದಲಾವಣೆಗಳು ಜೀವನದಲ್ಲಿ ಆಗತಕ್ಕಂಥದ್ದು ಉಂಟು. ಅಂದರೆ ನೀವು ಅಂದುಕೊಂಡು ಇರತಕ್ಕಂತಹ, ನೀವು ನಿರೀಕ್ಷೆಯೂ ಮಾಡದೇ ಇರತಕ್ಕಂತಹ ಬದಲಾವಣೆಗಳು ಉಂಟಾಗಬಹುದು. ಅದು ಯಾವ ಕ್ಷೇತ್ರದಲ್ಲಿ, ಕುಟುಂಬ ಸ್ಥಾನದಲ್ಲಿ ಕುಜ ಇದ್ದಾನೆ, ಕುಟುಂಬದಲ್ಲ, ದಾಂಪತ್ಯ ಜೀವನದಲ್ಲ, ಅಥವಾ ಆರ್ಥಿಕವಾದಂತಹ ಕೆಲವೊಂದು ಬದಲಾವಣೆಗಳ, ಅಥವಾ ಏನು ಜೀವನದಲ್ಲಿ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ಈ ರಾಜಕೀಯ ರಂಗದಲ್ಲಿರ್ತಕ್ಕಂಥವರು, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ತಿಂಗಳು. ಯಾಕೆಂದರೆ ನೀವು ಏನಾದರೂ ಮಾತನಾಡಿ ಆ ಮಾತಿನಿಂದ ನೀವು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳತಕ್ಕಂತಹ ಸಂದರ್ಭಗಳು ಉಂಟು. ನಾವು ನೋಡ್ತೀವಿ, ಕೆಲವೊಂದು ಏನೋ ಸಿಟ್ಟು ಬಂತು ಅಥವಾ ಏನೋ ಮಾತನಾಡಿ ಜೀವನ ಎಲ್ಲ ಅನುಭವಿಸ್ತಾ ಇರ್ತಾರೆ, ಕಷ್ಟ ಯಾವುದೋ ಅನಿರೀಕ್ಷಿತವಾಗಿ ಅವರು ಅಂದುಕೊಂಡೇ ಇರಲ್ಲ, ಅಂತಹ ಸಮಸ್ಯೆಗೆ ಸಿಲುಕಿ ಹಾಕಿಕೊಡ್ತಾರೆ. ಆದ್ದರಿಂದ ಮಾತು ಮುತ್ತು ಅಂತೇಳಿ ಹೇಳ್ತಾರೆ, ಯೋಚಿಸಿ ಮಾತನಾಡಬೇಕು, ತಾಳ್ಮೆಯಿಂದ ವರ್ತಿಸಬೇಕು. ಬೇರೆಯವರಿಗೆ ಮನನೋಯುವಂತಹ ಮಾತನ್ನು ನಾವು ಆಡದೆ ಆದಷ್ಟು ನಮ್ಮ ನಿಯಂತ್ರಣವನ್ನು ನಾವು ಮಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ಅದೇ ವಿಚಾರದಲ್ಲಿ ಕುಜನು ಉತ್ತಮವಾದಂಥ, ಅದರಲ್ಲೂ ಈ ಯಂತ್ರೋಪಕರಣಗಳ ಕಡೆಯಿಂದ ಅಥವಾ ಯಂತ್ರೋಪಕರಣ ವ್ಯಾಪಾರವನ್ನು ಮಾಡತಕ್ಕಂಥವ್ರು, ಆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವರಿಗೆ ಈ ತಿಂಗಳಲ್ಲಿ ಲಾಭ ಜಾಸ್ತಿ. ತಾಂತ್ರಿಕ ಕ್ಷೇತ್ರದಲ್ಲಿ ಅಂದರೆ ಇಂಜಿನಿಯರಿಂಗ್ ವೃತ್ತಿಯಲ್ಲಿ ಯಾರು ಪದವೀಧರರು ಇದ್ದಾರೆ ಅವರಿಗೆ ಉದ್ಯೋಗ ಸಿಗತಕ್ಕಂತಹದ್ದು ಕೂಡ ಈ ತಿಂಗಳಲ್ಲಿ ಉಂಟಾಗುತ್ತೆ. ಜೊತೆಯಲ್ಲಿ ಈ ವೈದ್ಯಕೀಯ ಶಿಕ್ಷಣವನ್ನು ಪಡೆತಕ್ಕಂಥವರು ಆ ಆಸೆ ಯಾರಿಗೆ ಇದೆ ಅದು ಕೈಗೂಡತಕ್ಕಂತಹದ್ದು, ಅವರ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ಯಾರು ಈ ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನು ಅಥವಾ ಯಾವ ಬ್ರಾಂಚ್ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನತಕ್ಕಂತಹ ಗೊಂದಲ ಇರುತ್ತೆ, ಅವರು ಜಾತಕ ಪರಿಶೀಲನೆ ಮತ್ತು ಈ ಗ್ರಹಗತಿಗಳಿಗೆ ಅನುಸಾರವಾಗಿ ಧನುರಾಶಿಯರು ಕೆಲವೊಂದು ನಿರ್ದಿಷ್ಟವಾದಂತಹ ಪರಿಹಾರಗಳನ್ನು ಆಚರಿಸಿಕೊಂಡರೆ ಅವರು ಅಂದುಕೊಂಡಂತಹ ಕ್ಷೇತ್ರದಲ್ಲಿ, ಅಂದುಕೊಂಡಂತಹ ಬ್ರಾಂಚಲ್ಲೇ ಅವರಿಗೆ ವೈದ್ಯಕೀಯ ವಿಜ್ಞಾನದ ಅಧ್ಯಯನವನ್ನು ಮಾಡುವುದಕ್ಕೆ, ಉನ್ನತ ಶಿಕ್ಷಣವನ್ನು ಮಾಡುವುದಕ್ಕೆ ಅವಕಾಶ ಉಂಟಾಗುತ್ತೆ. ಜೊತೆಯಲ್ಲಿ ನೀವು ಆರ್ಥಿಕವಾಗಿ ಯಾವುದೇ ಒಂದು ಟ್ರೇಡಿಂಗ್ ಮಾಡತಕ್ಕಂಥವ್ರು ಅಥವಾ ಸಾಲ ಕೊಡ್ತಕ್ಕಂಥದ್ದು ಅಥವಾ ಯಾವುದರಲ್ಲಿ ಹಣ ತೊಡಗಿಸ್ತಕ್ಕಂಥದ್ದು, ಇಂತಹ ಕೆಲವೊಂದು ರಿಸ್ಕ್ ಇರತಕ್ಕಂತಹ ಕೆಲಸವನ್ನು ಈ ತಿಂಗಳು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಅದರಿಂದ ಹಣವನ್ನು ಕಳೆದುಕೊಂಡು ಮನಃಶಾಂತಿಯನ್ನು ಕೆಡಿಸಿಕೊಳ್ಳತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ಯಾವುದೇ ರಿಸ್ಕ್ ಇದೆ ಅಂತಹ ವ್ಯವಹಾರಕ್ಕೆ, ಆರ್ಥಿಕ ವ್ಯವಹಾರಕ್ಕೆ ಹೋಗಬೇಡಿ. ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡತಕ್ಕಂಥ, ಭೂ ವ್ಯವಹಾರಗಳನ್ನು ಮಾಡತಕ್ಕಂಥವರಿಗೆ ಸ್ಪರ್ಧಿಗಳಿಂದ ತೊಂದರೆ, ಪ್ರತಿಸ್ಪರ್ಧಿಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದೇ ಇರ್ತಾರೆ. ಅಂತಹ ಪ್ರತಿಸ್ಪರ್ಧಿಗಳಿಂದ ತೊಂದರೆ ಆಗತಕ್ಕಂತಹ ಲಕ್ಷಣಗಳು ಕೂಡ ಇರುವುದರಿಂದ ಎಚ್ಚರಿಕೆಯಿಂದ ವರ್ತಿಸಿ.
ಆದರೆ ನಿರಾಶರಾಗಬೇಡಿ. ನಿರಾಶರಾದರೂ ಮುಂದೆ ಒಳ್ಳೆಯ ದಿನ ಇದೆ ಅನ್ನತಕ್ಕಂತಹ ಆಶಾ ಭಾವನೆ ಅನ್ನತಕ್ಕಂಥದ್ದು, ಪಾಸಿಟಿವಿಟಿ ಏನಿದೆ ಅದು ನಿಮ್ಮ ಜೀವನಕ್ಕೆ ಅಭಿವೃದ್ಧಿಯನ್ನು ಕೊಡುತ್ತೆ. ಜೊತೆಯಲ್ಲಿ 4ನೇ ಭಾವದಲ್ಲಿ ಶನಿ ಇರುವುದರಿಂದ ವಾಹನಗಳನ್ನು ಖರೀದಿ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ, ಈ ತಿಂಗಳಲ್ಲಿ ಬೇಡ. ಮುಂದೆ ಒಳ್ಳೆಯ ದಿನಗಳು ಬಂದಾಗ ವಾಹನ ಖರೀದಿಯನ್ನು ಮಾಡಬಹುದು. ಅದರಲ್ಲೂ ಈ ವಾಣಿಜ್ಯ ಉದ್ದೇಶಗಳಿಗೆ ಉಪಯೋಗಿಸ್ತಕ್ಕಂತಹ ವಾಹನ ಖರೀದಿಯನ್ನು ಮಾಡಿದರೆ ಅದು ನಷ್ಟ ಉಂಟಾಗುತ್ತೆ. ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಈ ಭಾಗ್ಯದಲ್ಲಿ ಕೇತು ಇದ್ದಾಗ ನೀವು ಕೈಗೆ ಬಂದು ತುತ್ತು ಬಾಯಿಗಿಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಉಂಟಾಗಬಹುದು. ಆದ್ದರಿಂದ ನೀವು ಯಾವುದೇ ಒಂದು ಹೊಸ ವ್ಯವಹಾರವನ್ನು ಮಾಡಬೇಕಾದರೆ ತುಂಬ ಎಚ್ಚರಿಕೆಯಿಂದ ಮಾಡಿ. ಯಾವುದೇ ಹೊಸದಾಗಿ ಪ್ರಾರಂಭ ಮಾಡತಕ್ಕಂಥದ್ದು ಸ್ವಲ್ಪ ಮುಂದೆ ಹಾಕತಕ್ಕಂಥದ್ದೇ ಒಳ್ಳೆಯದು. ಇನ್ನು ವಿಶೇಷವಾಗಿ ಮಕ್ಕಳಿಂದ ಸಂಬಂಧಪಟ್ಟಂತೆ ಒಂದು ಪ್ರಗತಿ, ಅವಿವಾಹಿತರಿಗೆ ವಿವಾಹ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅಥವಾ ನಿರುದ್ಯೋಗಿಗಳ ಉದ್ಯೋಗ ಪ್ರಾಪ್ತಿ, ಇದೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಉತ್ತಮವಾದಂತಹ ಬೆಳವಣಿಗೆಗಳು ಅಂಥೇಳಿ ಹೇಳಬೇಕಾಗುತ್ತೆ. ಕೆಲವೊಂದು ದಾಂಪತ್ಯ ಜೀವನದಲ್ಲಿ ವಿರಸ ಜಾಸ್ತಿ ಆಗತಕ್ಕಂತಹ ಸಂದರ್ಭಗಳು ಕೂಡ ಉಂಟು. ಅದರಿಂದ ತುಂಬ ಎಚ್ಚರಿಕೆಯಿಂದ ದಾಂಪತ್ಯ ಜೀವನದಲ್ಲಿ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಬಂಧುಗಳೊಂದಿಗೆ ಬಂಧುಗಳ ಎದುರು ಅವಮಾನ ಆಗತಕ್ಕಂತಹದ್ದು ಕೂಡ ಉಂಟಾಗಬಹುದು. ಆದ್ದರಿಂದ ಆದಷ್ಟು ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನತಕ್ಕಂತಹ ರೀತಿಯಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ರಾಜಕಾರಣಿಗಳಿಗೆ ವಿಶೇಷವಾಗಿ ಪದವಿ ಅವರನ್ನು ಹುಡುಕಿಕೊಂಡು ಬರುತ್ತೆ. ಯಾವುದು ನಿರೀಕ್ಷಿತವಾದಂತಹ ಪದವಿ, ಅನಿರೀಕ್ಷಿತವಾದಂತಹ ಪದವಿ. ಆದರೆ ಈ ಗ್ರಹಗತಿಗಳನ್ನು ನಾವು ನೋಡಿದರೆ ಫೆಬ್ರವರಿ ಮಾಸದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ, ರಾಜಕೀಯ ರಂಗದಲ್ಲಿ ಇರತಕ್ಕಂಥವರಿಗೆ ಪದವಿ ಪ್ರಾಪ್ತಿಯಾಗತಕ್ಕಂತಹ ಸಾಧ್ಯತೆ ಉಂಟು. ಅಂದರೆ ಅವರು ಅಂದುಕೊಂಡೇ ಇರಲ್ಲ ನನಗೆ ಇಂತಹ ಒಂದು ಅಧಿಕಾರ ಸಿಗುತ್ತೆ ಅಂತ, ಸಿಗತಕ್ಕಂತಹದ್ದು ಉಂಟು. ಆದರೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಅವರಿಗೆ ಪದವಿಯೇ ಸಿಗ್ತಾ ಇರೋದಿಲ್ಲ. ಎಲ್ಲ ಗ್ರಹಗತಿಗಳು ಅನುಕೂಲವಾಗಿ ವರ್ತಿಸಿದರೆ ಮಾತ್ರ ಏನಾದರೂ ಅಂದುಕೊಂಡಿದ್ದು ಆಗಲಿಕ್ಕೆ ಸಾಧ್ಯ. ಧನುರಾಶಿಯವರಿಗೂ ಕೂಡ ಕೆಲವೊಂದು ಸಾರ್ವಜನಿಕ ಜೀವನದಲ್ಲಿ ಕೀರ್ತಿ, ಗೌರವ, ಮನ್ನಣೆ ಇವುಗಳನ್ನು ಪಡಿತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅಂದರೆ ವಿಶೇಷವಾಗಿ ನೀವು ಯಾವುದೋ ಒಂದು ಸಾರ್ವಜನಿಕ ಸೇವೆಯನ್ನು ಮಾಡಿದರೆ ನಿಮ್ಮ ಸೇವೆಯನ್ನು ಗುರುತಿಸಿ ಆ ಮೂಲಕ ಗೌರವವನ್ನು ಕೊಡ್ತಾರೆ. ಕಲಾವಿದರಾಗಿದ್ದರೆ ನಿಮ್ಮ ಪ್ರತಿಭೆಗೆ ಸರಿಯಾಗಿರ್ತಕ್ಕಂತಹ ಪುರಸ್ಕಾರ, ಪ್ರತಿಭೆಗೆ ಸರಿಯಾಗಿರ್ತಕ್ಕಂತಹ ಗೌರವ, ಸರಿಯಾದಂತಹ ವೇದಿಕೆಗಳು ಪ್ರಾಪ್ತಿಯಾಗತಕ್ಕಂಥದ್ದು ತುಂಬ ಮುಖ್ಯ. ಅವಕಾಶಗಳು ಬರಬೇಕಾದರೆ ಗ್ರಹಗತಿಗಳು ಚೆನ್ನಾಗಿರತಕ್ಕಂತಹ ಸಮಯ ಆಗಿರಬೇಕು. ಅಂತಹ ಅವಕಾಶಗಳನ್ನು ನೀವು ಉಪಯೋಗಿಸಿಕೊಳ್ಳತಕ್ಕಂತಹ ಮನಸ್ಥಿತಿಯು ಕೂಡ ಇರಬೇಕು. ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡರು ಅನ್ನತಕ್ಕಂತಹ ರೀತಿಯಲ್ಲಿ ಆಗಬಾರದು. ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ. ನಟರಾಗಿರ್ಬೋದು, ಗಾಯಕರಾಗಿರ್ಬೋದು, ವಾದಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಯಾವುದೇ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಈ ತಿಂಗಳಲ್ಲಿ ಉತ್ತಮವಾದಂತಹ ವೇದಿಕೆಗಳು ಲಭ್ಯವಾಗಿ ಆ ಮೂಲಕ ಜೀವನದಲ್ಲಿ ಅಭಿವೃದ್ಧಿ ಆಗತಕ್ಕಂತಹ, ನೀವು ಅಂದುಕೊಂಡಂತಹ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಆ ಸಾಧನೆಯನ್ನು 4 ಜನ ಗುರುತಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಗುರುವಿನ ದೃಷ್ಟಿಯಿಂದ ಕುಜನು ಕೂಡ ಉಚ್ಚನಾಗಿ ಇರುವುದರಿಂದ ಇವೆಲ್ಲವೂ ಕೂಡ ಜೀವನದ ಅಭಿವೃದ್ಧಿ ಈ ತಿಂಗಳಲ್ಲಿ ಆಗಲಿದೆ ಅನ್ನತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಇನ್ನು ವಿಶೇಷವಾಗಿ ಈ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಕಾಡಬಹುದು. ವೈದ್ಯರ ಸಲಹೆಯನ್ನು ಸರಿಯಾಗಿ ಪರಿಪಾಲಿಸಿ. ಅಂದರೆ ನೀವು ಯಾವುದೋ ಒಂದು ಚಿಕಿತ್ಸೆಯನ್ನು ಪಡೆದುಕೊಂಡು ಅದನ್ನು ಅನಾವಶ್ಯಕವಾಗಿ ಮುಂದಕ್ಕೆ ಹಾಕತಕ್ಕಂಥದ್ದು, ಅವರು ಹೇಳಿರ್ತಕ್ಕಂತಹ ಮಾತ್ರೆಯನ್ನು ಏನು ಮೆಡಿಸನ್ ಇದೆ ಅದನ್ನು ಸರಿಯಾಗಿ ತೆಗೆದುಕೊಳ್ಳದೆ ಇಗ್ನೋರ್ ಅಥವಾ ನಿರ್ಲಕ್ಷ್ಯ ಮಾಡತಕ್ಕಂಥದ್ದು, ಇದರಿಂದ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಸರಿಯಾದ ರೀತಿಯಲ್ಲಿ ಬುದ್ಧಿ ಪ್ರೇರಣೆ ಆಗಬೇಕಾದರೂ ಗ್ರಹಗತಗಳು ಪ್ರಭಾವ ಅನ್ನತಕ್ಕಂಥದ್ದು ಇರುತ್ತೆ. ಅದರಿಂದ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ, ವೈದ್ಯರ ಸಲಹೆಯನ್ನು ಸರಿಯಾಗಿ ಪರಿಪಾಲಿಸಿ, ಇದರಿಂದ ಆರೋಗ್ಯ ಸುಸ್ಥಿತಿಯಲ್ಲಿ ಇರುತ್ತೆ. ಇನ್ನು ಅನಾವಶ್ಯಕವಾದಂತಹ ವಿಚಾರಗಳಿಗೆ ನೀವು ಪ್ರವೇಶವನ್ನು ಮಾಡಿ ಆ ಮೂಲಕ ವೈಮನಸ್ಯ ಮನಸ್ತಾಪಕ್ಕೆ ಕಾರಣ ಆಗುತ್ತೆ. ಅದರಿಂದ ಮಾಡತಕ್ಕಂತಹ ಉದ್ಯೋಗದ ಸ್ಥಳದಲ್ಲಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನತಕ್ಕಂತಹ ರೀತಿಯಲ್ಲಿ ಇರಿ. ಅನಾವಶ್ಯಕವಾಗಿ ಸಹೋದ್ಯೋಗಿಗಳೊಂದಿಗೆ, ಅಧಿಕಾರಿಗಳೊಂದಿಗೆ ನೀವು ಯಾವುದೇ ಕೆಲಸ ಅಥವಾ ಪ್ರವೇಶವನ್ನು ಮಾಡಿ ಅದರಿಂದ ಅವಮಾನಕ್ಕೆ ಗುರಿಯಾಗಿ ಕಷ್ಟಕ್ಕೆ ಗುರಿಯಾಗತಕ್ಕಂಥದ್ದುಂಟು. ಇನ್ನು ಈ ಸರಕಾರಿ ಕ್ಷೇತ್ರಗಳಲ್ಲಿ ಯಾರು ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಈ ತಿಂಗಳಲ್ಲಿ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ದ್ವಿತೀಯದಲ್ಲಿ ರವಿ ಇದ್ದಾಗ ಆ ಸಮಯದಲ್ಲಿ ಪ್ರಯತ್ನವನ್ನು ಮಾಡಬೇಕು. ಈ ಕೇಂದ್ರ ಸರ್ಕಾರಿ ಉದ್ದಿಮೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವ್ಯವಹಾರಗಳನ್ನು ಯಾರು ನಡೆಸ್ತಾ ಇದ್ದಾರೋ ಅವರಿಗೆ ಈ ತಿಂಗಳಲ್ಲಿ ಉತ್ತಮವಾದಂತಹ ಅವಕಾಶಗಳು ಬರಲಿದೆ.
ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಇನ್ನು ರಫ್ತು ಆಮದು ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಮುಖ್ಯವಾಗಿ ಫೆಬ್ರವರಿ ತಿಂಗಳು ಒಳ್ಳೆಯ ದಿನಗಳು ಇದೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ವಿದೇಶದಿಂದ ನೀವು ಯಾವುದೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡತಕ್ಕಂಥವರಿಗೆ ಈ ತಿಂಗಳು ಉತ್ತಮವಾದಂತಹ ದಿನ. ಅದರಲ್ಲೂ ರೇಷ್ಮೆ ಕೃಷಿಯನ್ನು ಮಾಡತಕ್ಕಂತಹ ಕೃಷಿಕರಿಗೆ ಜೇನು ಸಾಕಣೆಯಲ್ಲಿ ಜೇನು ಎನ್ನುವ ಒಂದು ಕೃಷಿಯಲ್ಲಿ ವಿಶೇಷವಾದಂತಹ ಲಾಭವನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಆ ವಿಚಾರದಲ್ಲಿ ತುಂಬ ನಿಮ್ಮ ಪ್ರಯತ್ನವೂ ಕೂಡ ತುಂಬ ಮುಖ್ಯ ಆಗುತ್ತೆ. ಬದಲಾವಣೆಯನ್ನು ಮಾಡಿಕೊಳ್ಳಿ, ಕೆಲವೊಂದು ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಪಡೆದುಕೊಳ್ಳಿ. ನೀವು ಮಾಡತಕ್ಕಂತಹ ಕೃಷಿಯಿಂದ ನಿಮಗೆ ಒಂದು ಉತ್ತಮವಾದಂತಹ ಧನಲಾಭವೂ ಉಂಟಾಗುತ್ತೆ, ಅದರಲ್ಲಿ ಅಭಿವೃದ್ಧಿಯೂ ಉಂಟಾಗುತ್ತೆ. ಅದರಿಂದ ನೀವು 4 ಜನ ಗುರುತಿಸಿ ಆ ಮೂಲಕ ಸಮಾಜಕ್ಕೂ ಕೂಡ ನಿಮ್ಮ ಕೊಡುಗೆಯನ್ನು ಕೊಡುವುದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಈ ಧನುರಾಶಿಯವರಿಗೆ ಕೆಲವೊಂದು ಕೃಷಿಕರಿಗೆ, ಅದರಲ್ಲೂ ಪ್ರಮುಖವಾಗಿ 4ನೇ ಮನೆಯಲ್ಲಿ ಕೃಷಿಕರ್ತನಾದಂತಹ ಶನಿ ಇರುವುದರಿಂದ, ಕೇಂದ್ರ ಸ್ಥಾನದಲ್ಲಿ ಇರುವುದರಿಂದ ಕೇಂದ್ರಾದಿತ್ಯಾಪತ್ಯ ದೋಷ ಅಂತೇಳಿ ಹೇಳ್ತಾರೆ, ಅದು ನಿವಾರಣೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಯಾವುದಕ್ಕೂ ವಿಶೇಷವಾಗಿ ಗುರುಮಂತ್ರವನ್ನು ಪಠಿಸಿ, ಈಶ್ವರನನ್ನು ಆರಾಧಿಸಿ, ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ದೇವಿಯ ಸ್ತೋತ್ರಗಳನ್ನು ಪಠಿಸ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.